ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವಾಗಂತೂ ಹೊರಗಡೆ ಅಂತೂ ಮಸಾಲ ಪುರಿ ಪಾನಿಪುರಿ ತಿನ್ನೋದಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡಿರೋ ಹಾಗೆ ಇದ್ರ ರೇಟ್ ಕೂಡ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ನಾನು ಮನೆಯಲ್ಲೇ ಹೇಗ್ ಮಸಾಲ ಪುರಿನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸಕ್ಕತ್ತಾಗಿರತ್ತೆ. ಇದೊಂದು ಮಸಾಲೆನ ನೀವು ಮಾಡೋದ್ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಯಾವಾಗ ಬೇಕಿದ್ರು ಕೂಡ ನೀವು ಮಸಾಲ ಪುರಿನ ಮನೆಯಲ್ಲೇ ಮಾಡ್ಕೋಬಹುದು. ಇದನ್ನ ಮಾಡೋದಿಕ್ಕೆ ಫಸ್ಟ್ ಗೆ ಒಂದು ಕುಕ್ಕರ್ನ ತಗೊಳ್ಳಿ. ಅದ್ರಲ್ಲಿ ನೀವು ಗ್ರೀನ್ ಬಟಾಣಿ ಆದ್ರೂ ಆಗಿರ್ಬೋದು ಅಥವಾ ಈ ರೀತಿ ವೈಟ್ ಕಲರ್ ಬಟಾಣಿ ಆದ್ರೂ ಆಗಿರ್ಬೋದು, ಯಾವ್ದು ಸಿಗುತ್ತೆ ಅದನ್ನ ಈ ತರ ನೆನ್ಸಿಟ್ಕೊಳ್ಳಿ. ನಾನು ಫಸ್ಟೇ ನೆನ್ಸಿಟ್ಕೊಂಡಿದೀನಿ. ಆ ಬಟಾಣಿನ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಬಟಾಣಿನ ತಗೊಳ್ಳಿ. ಹಾಗೇನೆ ನಾನಿಲ್ಲಿ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಸೈಜ್ ಆಲೂಗೆಡ್ಡೆ ತಗೊಂಡಿದ್ದೀನಿ, ಇನ್ನ 2 ಮೀಡಿಯಂ ಸೈಜ್ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಆಲೂಗೆಡ್ಡೆನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಮಸಾಲೆನ ಮಾಡ್ತಾ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ. ಇವಾಗ ಇದಕ್ಕೊಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದಕ್ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದ್ 4 ರಿಂದ 5 ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ಳಿ. ಯಾಕೆಂದ್ರೆ ಆಲೂಗೆಡ್ಡೆ ಅನ್ನೋದು ತುಂಬಾನೇ ನೀಟಾಗಿ ಚೆನ್ನಾಗಿ ಬೇಯಬೇಕು. ಸೊ ಆ ಒಂದ್ ಕಾರಣಕ್ಕೋಸ್ಕರ ಇದನ್ನ ಬೇಯಕ್ ಇಟ್ಬಿಟ್ಟು ಈ ಕಡೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಅದ್ರಲ್ಲಿ ಈಗ ಆಲ್ರೆಡಿ ನಾನು ಬಟಾಣಿ ಆಲೂಗಡ್ಡೆ ಎರಡನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ದಾಗಿದೆ. ಈ ಟೈಮ್ ಅಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಅದ್ರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ. ಹಾಗೇನೆ ಖಾರಕ್ಕೆ ತಕ್ಕನಂಗೆ ನೀವು ಬೇಕಾದ್ರೆ ಇಲ್ಲೇ ಹಸಿಮೆಣಸಿನ್ಕಾಯಿನ ಜಾಸ್ತಿನೂ ಕೂಡ ತಗೊಳ್ಬಹುದು. ಮತ್ತೆ ನಾವು ಖಾರದ ಪುಡಿ ಕೂಡ ಹಾಕ್ತಿವಿ. ಸೊ ಹಾಗಾಗಿ ಇವಾಗ ನಾನು ಒಂದು 4 ಹಸಿಮೆಣಸಿನ್ಕಾಯಿ, ಎಳೆ ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಜಸ್ಟ್ ಕಲರ್ಗೋಸ್ಕರ ಇದು ಅಷ್ಟೇನೆ. ನೀವೇನಾದ್ರೂ ಹಸಿಮೆಣಸಿನ್ಕಾಯಿ ಖಾರನೇ ಬೇಕು ಅಂತಂದ್ರೆ ಸ್ವಲ್ಪ ಬಲ್ತಿರೋದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರ್ಲಿ, ಪುದೀನ ಸ್ವಲ್ಪ ಕಡಿಮೆ ಇರ್ಲಿ. ಮತ್ತೆ ಇದಕ್ಕೆ ಒಂದು 2 ಪೀಸ್ ಆಗೋಷ್ಟು ಚಕ್ಕೆ ಹಾಕೊಳ್ಳಿ. ನೆನ್ಪಿರ್ಲಿ, ಮಸಾಲೆಗೆ ಜಾಸ್ತಿ ಈ ತರ ಚಕ್ಕೆ ಲವಂಗನ ಹಾಕೋದಕ್ ಹೋಗ್ಬಿಡಿ. ಜಸ್ಟ್ ಒಂದು 2 ಪೀಸ್ ಚಕ್ಕೆ, ಒಂದೇ ಒಂದು ಲವಂಗನ ಹಾಕೋಬೇಕಾಗತ್ತೆ. ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಬಟಾಣಿ ಏನಿದೆ ಅಲ್ವಾ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಆಲೂಗೆಡ್ಡೆನ ನಾನು ಇದ್ರಲ್ಲಿ ಸೇರಿಸ್ಕೊಳ್ತೀನಿ. ನೀವು ಮಿಕ್ಸ್ ಮಾಡಿದಿರಾ ಇದನ್ನ ಹಾಕೋಬೇಕಾಗತ್ತೆ. ಅರ್ಧ ಆಲೂಗಡ್ಡೆ ಹಾಗೇನೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಿರುವಂತ ಕ್ಲೈಮೇಟ್ಗಂತೂ ಈ ತರ ಮಸಾಲ ಪುರಿನ ನೀವೇನಾದ್ರೂ ಮಾಡೋದ್ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಮಕ್ಳು ಕೂಡ ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾರೆ, ತುಂಬಾನೇ ಖುಷಿ ಪಡ್ತಾರೆ. ನೋಡಿ, ಇವಾಗ ಇದನ್ನ ರುಬ್ಕೊಂಡ್ಬಿಡೋಣ. ನೀಟಾಗಿ ರುಬ್ಕೊಳ್ಳಿ, ಫೈನ್ ಆಗಿ. ಅದ್ ಎಷ್ಟು ಚೆನ್ನಾಗಿ ರುಬ್ತೀರಾ ಅಷ್ಟ್ ಚೆನ್ನಾಗ್ ಬರತ್ತೆ. ಯಾಕಂದ್ರೆ ಚಕ್ಕೆ ಲವಂಗ ಹಾಕಿರೋದ್ರಿಂದ ಅದು ನೀಟಾಗಿ ರುಬ್ಬೇಕಾಗತ್ತೆ ನಾವು. ಇವಾಗ ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಬಟಾಣಿ ಏನಿದೆ ಅಲ್ಲ, ಇದನ್ನ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಸ್ಪೂನ್ ಇಂದಾನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಆಲೂಗೆಡ್ಡೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಹಂಗಾಗಿ ಸ್ಪೂನ್ ಇಂದ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಮಸ್ಯ ಕೋಲಿತ್ತು ಅಂತ ಅಂದ್ರೆ ಅದರಿಂದ ಕೂಡ ಮಾಡ್ಕೋಬಹುದು. ನಾನು ಕೂಡ ಮಸ್ಯ ಕೋಲಿಂದಾನೇ ಮಾಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ನಾವು ಮಸ್ಯ ಕೋಲಿಂದ ಮಾಡಿದ್ರೆ ಏನಾಗತ್ತೆ ಅಂತ ಅಂದ್ರೆ ಬಟಾಣಿ ಕೂಡ ಸ್ಮ್ಯಾಶ್ ಆಗ್ಬಿಡತ್ತೆ. ಅವಾಗ ನಮ್ಗೆ ಬಟಾಣಿ ಅನ್ನೋದು ಸಿಗೋದೇ ಇಲ್ಲ. ಸೊ ಹಾಗಾಗಿ ಆದಷ್ಟು ಬಟಾಣಿನ ಸ್ಮ್ಯಾಶ್ ಮಾಡ್ದಿರಾನೆ ಆಲೂಗಡ್ಡೆನ ಮಾತ್ರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಸಪ್ರೇಟ್ ಆಗಿ ಆಲೂಗಡ್ಡೆನ ಹೊರಗಡೆ ತೆಗೆದ್ಬಿಟ್ಟು ಅದಾದ ನಂತರ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು. ಬಟಾಣಿ ಹಾಗೆ ಇದ್ದಷ್ಟು ಮಸಾಲ ಪುರಿ ತುಂಬಾನೇ ಚೆನ್ನಾಗಿರತ್ತೆ. ನಾನು ಇದನ್ನ B.Com ಓದ್ತಾ ಇರ್ಬೇಕಾದ್ರೆ ನಾವು ರೆಗ್ಯುಲರ್ ಆಗಿ ಒಂದ್ ಸ್ಪಾಟ್ಗೆ ಹೋಗ್ತಾ ಇದ್ವಿ ಮಸಾಲ ಪುರಿ ತಿನ್ನೋದಕ್ಕೆ. ಅಲ್ಲಿ ಅಂಕಲ್ ತುಂಬಾನೇ ಚೆನ್ನಾಗಿ ಗ್ರೀನ್ ಮಸಾಲ ಪುರಿನ ಮಾಡೋರು, ಸಕ್ಕದಾಗಿರೋದು. ಸೊ ಅದೇ ಟೇಸ್ಟ್ ನಾನ್ ಕಲ್ತವಾಗ ಬರತ್ತೆ ಅನ್ನೋದು ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಬಟ್ ಅದೇ ಟೇಸ್ಟ್ ಅಲ್ಲಿ ಇವಾಗ ನಾನು ಕೂಡ ಮಾಡೋದ್ ಕಲ್ತ್ಕೊಂಡಿದೀನಿ. ತುಂಬಾನೇ ಚೆನ್ನಾಗ್ ಮಾಡೋರು. ಅವ್ರ ಹತ್ರನೇ ನಾನು ಅವಾಗ ರೆಸಿಪಿನ ಕೇಳ್ಕೊಂಡಿದ್ದೆ. ಬಟ್ ಆವಾಗ ಓದೋ ಟೈಮಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ ಅನ್ಬಿಟ್ಟು ಇವಾಗ ಇದನ್ನ ಮಾಡ್ತೀನಿ ಅಷ್ಟೇನೆ. ತುಂಬಾನೇ ಚೆನ್ನಾಗಿರತ್ತೆ. ಈಸಿಯಾಗಿ ಕೂಡ ಮಾಡ್ಕೊಂಡ್ಬಿಡ್ಬೋದು. ಹಾಗೇನೆ ನಿಮ್ಗೆ ಯಾರಿಗಾದ್ರೂ ಗೋಲ್ಗಪ್ಪ ಹಾಗೇನೆ ಪಾನಿಪುರಿ ಇದೆಲ್ಲದ್ರದ್ದು ರೆಸಿಪಿ ಬೇಕು ಅಂತ ಅಂದ್ರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆದ್ರೆ ತುಂಬಾ ಹಿಂದೆ ಇದೆ ಮಸಾಲ ಪುರಿ ಪಾನಿಪುರಿ ಈ ರೆಸಿಪಿಗಳೆಲ್ಲ ತುಂಬಾ ಹಿಂದೆ ಇದೆ. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ 1-1.5 ತಿಂಗಳು ಇಟ್ಟರು ಕೂಡ ಒಂದ್ ಸ್ವಲ್ಪನೂ ಮೆತ್ತಗಾಗದೆ ಇರೋ ತರ ಪೂರಿ ಕೂಡ ಹೇಗ್ ಮಾಡೋದು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿರತ್ತೆ ಪೂರಿ ಅಂತೂ. ಈ ತರ ಮಸಾಲ ಪುರಿಗೆ ನಾವು ಮನೆಯಲ್ಲೇ ಪೂರಿ ಮಾಡ್ಕೋಬೇಕು. ಹೊರಗಡೆ ನಮ್ಗೆ ಮಸಾಲ ಪುರಿ ಅಂಗಡಿಲಿ ಸಿಗತ್ತಲ್ವಾ ಪೂರಿ, ಗೋಲ್ಗಪ್ಪದಲ್ಲಿ ಸಿಗತ್ತಲ್ವಾ ಪುರಿ, ಅದೇ ತರ ಪುರಿನ ಹೇಗ್ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದೀನಿ. ಹಾಗೆ ಸಾಕಷ್ಟು ಟಿಪ್ಸ್ ಗಳನ್ನ ಕೂಡ ಕೊಟ್ಟಿದ್ದೀನಿ. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಒಂದು ಪಾತ್ರೆನ ಇಟ್ಕೊಂಡು
ಅದರಲ್ಲಿ 1-2 ಚಮಚ ಎಣ್ಣೆನ ಹಾಕೊಂಡಿದೀನಿ. ಹಾಗೆ ಅರ್ಧ ಈರುಳ್ಳಿನ ಹಾಕೊಳ್ಳಿ, ಅರ್ಧ ಟೊಮೆಟೊನ ಹಾಕೊಳ್ಳಿ. ಜಾಸ್ತಿ ಈರುಳ್ಳಿ ಟೊಮೆಟೊನ ಹಾಕೋದಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂತ ಅಂದ್ರೆ ನಾವು ಮತ್ತೆ ಮಸಾಲ ಪುರಿನ ಪ್ರಿಪೇರ್ ಮಾಡ್ಬೇಕಾದ್ರೆ ಸಾಕಷ್ಟು ಈರುಳ್ಳಿ ಟೊಮೆಟೊನ ಹಾಕೊಳ್ತೀವಲ್ವಾ, ಇದ್ರಲ್ಲೂ ಕೂಡ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಗ್ರೀನ್ ಪೇಸ್ಟ್, ಅದನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಆಲೂಗೆಡ್ಡೆ ಹಾಕಿರೋದ್ರಿಂದ ಇದು ಈ ತರ ಇರತ್ತೆ ಅಷ್ಟೇನೆ. ಮತ್ತೆ ನಾವು ನೀರೆಲ್ಲ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗತ್ತೆ. ನೀವ್ ಅನ್ಕೋಬಹುದು ಲೋಳಿ ತರ ಇದೆ ಅಂತ, ಖಂಡಿತ ಇಲ್ಲ. ಆಲೂಗೆಡ್ಡೆನ ರುಬ್ಬಿದ್ರೆ ಹೀಗೆ ಆಗೋದು, ಅದು ಸ್ವಲ್ಪ ಗಟ್ಟಿ ಆಗತ್ತೆ ಅಷ್ಟೇನೆ, ಇನ್ನೇನು ಇಲ್ಲ. ಸೊ ಇವಾಗ ಈ ಮಸಾಲೆನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಆ ಹಸಿ ವಾಸನೆ ಹೋಗೋವರ್ಗುನು ಒಂದ್ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಒಂದ್ ಚೂರ್ ಶುಂಠಿ ಕೂಡ ಹಾಕೋಬಹುದು ರುಬ್ಬೇಕಾದ್ರೆ, ಅದ್ ನಿಮ್ ಇಷ್ಟ. ನನಗೆ ಇಷ್ಟ ಆಗ್ಲಿಲ್ಲ, ಹಂಗಾಗಿ ನಾನು ಹಾಕೊಂಡಿಲ್ಲ. ಸೊ ನನಗೆ ಪರ್ಫೆಕ್ಟ್ ಆಗಿ ಪಕ್ಕಾ ನನ್ಗೆ ಅಲ್ಲಿ ತಿಂತ ಇದ್ದ ಟೇಸ್ಟೇ ಬೇಕಿತ್ತು. ಸೊ ಹಾಗಾಗಿ ನಾನು ಶುಂಠಿನ ಹಾಕೊಂಡಿಲ್ಲ. ಸೊ ಇವಾಗ ನೋಡಿ ನೀಟಾಗಿ ಇದು ಒಂದ್ ರೌಂಡ್ ಕುದ್ದಿದ್ದಾಗಿದೆ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿತ್ತಲ್ವಾ, ಅದಕ್ಕೇನೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಅದನ್ನ ತೊಳೆದ್ಬಿಟ್ಟು ಅದ್ರದ್ದು ನೀರನ್ನ ಇದ್ರಲ್ಲಿ ಹಾಕೊಂಡಿದೀನಿ. ಮಸಾಲೆ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಆತರ ಮಾಡ್ಕೊಂಡಿರೋದು. ಇವಾಗ ಇದನ್ನ ಒಂದ್ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಬೇಯಿಸಿ ಎತ್ತಿಟ್ಕೊಂಡಿದೀವಲ್ವಾ ಆಲೂಗೆಡ್ಡೆ ಬಟಾಣಿ, ಆದಷ್ಟು ನೀವು ಈ ಮಸಾಲ ಪುರಿಗೆ ಗ್ರೀನ್ ಬಟಾಣಿ ಬರತ್ತಲ್ವಾ ಅದನ್ನ ಹಾಕೊಳ್ಳಿ. ಬಟ್ ಇವಾಗಂತೂ ಅದ್ರದ್ದು ರೇಟ್ ಜಾಸ್ತಿ ಆಗಿದೆ ಅನ್ಬಿಟ್ಟು ಯಾವ ಅಂಗಡಿಲೂ ಕೂಡ ತರಿಸ್ತಾ ಇಲ್ಲ ಗ್ರೀನ್ ಬಟಾಣಿನ. ಆನ್ಲೈನ್ ಅಲ್ಲಿ ಆದ್ರೆ ನಿಮ್ಗೆ ಸಿಗತ್ತೆ. ನಾನು ಈ ಬಟಾಣಿ ಇದ್ದಿದ್ರಿಂದ ಇದನ್ನೇ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಗ್ರೀನ್ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಆಕ್ಚುಲ್ ಆಗಿ ಗ್ರೀನ್ ಬಟಾಣಿನೇ ಯೂಸ್ ಮಾಡೋದು. ಆದ್ರೆ ನಾನು ಈ ಬೆಂಗಳೂರಲ್ಲಿ ಹೆಚ್ಚಾಗಿ ತಿಂದಿರೋದು ರೆಡ್ ಮಸಾಲಾನ ತಿಂದಿದ್ದೀನಿ. ಅಂದ್ರೆ ಮಸಾಲ ಪುರಿಗೆ ರೆಡ್ ಮಸಾಲೆನ ಮಾಡ್ತಾರಲ್ವ ಅದನ್ನ ತಿಂದಿದ್ದೀನಿ. ನನ್ಗದೊಂದ್ ಚೂರು ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ಬೇಡವೇ ಬೇಡ ಅಂದ್ಬಿಟ್ಟು ನಾನು ತುಂಬಾ 1-2-3 ವರ್ಷಗಳಿಂದ ನನ್ನ ಮನೆಯಲ್ಲೇ ಮಸಾಲ ಪುರಿನ ಮಾಡ್ಕೊಳ್ಳೋದು. ಸೊ ನೋಡಿ ಈ ತರ ನೀಟಾಗಿ ಆಲೂಗೆಡ್ಡೆ ಬಟಾಣಿನ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೀರು ಅಂತ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ಆದ್ರೆ ನೀರನ್ನ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ತೆಳುವಾದ್ರೆ ಮಸಾಲ ಪುರಿ ಚೆನ್ನಾಗಿರೋದಿಲ್ಲ. ಸೊ ತುಂಬಾ ನೀರ್ ಆಗ್ಬಿಡತ್ತೆ. ಹಾಗೇನೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಒಂದ್ ಅರ್ಧ-ಮುಕ್ಕಾಲ್ ಗಂಟೆ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಡತ್ತೆ. ಸೊ ಹಾಗಾಗಿ ನೀರನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದೀನಿ. ಮತ್ತೆ ನಾವು ಬಟಾಣಿ ಆಲೂಗೆಡ್ಡೆ ಬೇಯ್ಬೇಕಾದ್ರೂ ಉಪ್ಪನ್ನ ಹಾಕಿದ್ವಲ್ವಾ, ಹಂಗಾಗಿ ಈ ಟೈಮಲ್ಲಿ ಒಂದ್ ಅರ್ಧ ಚಮಚ ಉಪ್ಪು ಹಾಗೇನೆ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದೀನಿ. ಈ ಎಲ್ಲ ಸ್ಪೈಸಸ್ ತುಂಬಾನೇ ಇಂಪಾರ್ಟೆಂಟ್. ಇದು ಮಸಾಲ ಪುರಿ ಟೇಸ್ಟ್ ಬರ್ಬೇಕು, ಫ್ಲೇವರ್ ರೋಡ್ ಸೈಡ್ ಅಲ್ಲಿ ಇರೋ ತರನೇ ಫ್ಲೇವರ್ ಬರ್ಬೇಕು ಅಂತಂದ್ರೆ ಇದೆಲ್ಲಾನು ಹಾಕೋಬೇಕಾಗತ್ತೆ. ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಖಾರದ ಪುಡಿ. ನಾನ್ ಮೊದ್ಲೇ ಹೇಳ್ದೆ, ನೀವೇನಾದ್ರೂ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ತಗೊಂಡ್ರಿ ಅಂತಂದ್ರೆ ಖಾರದ ಪುಡಿನ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನಾನು ಎಳೆಯದಾಗಿರುವಂತ ಹಸಿ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಅರ್ಧ ಚಮಚ ತಗೊಂಡಿದ್ದೀನಿ ಖಾರದ ಪುಡಿ. ಹಾಗೆ ಇದೇನು ಗುಂಟೂರು ಮೆಣಸಿನ್ಕಾಯಿ ಪುಡಿ ಅಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಆಗಿರೋದ್ರಿಂದ ಅರ್ಧ ಚಮಚ ಹಾಕೊಂಡಿದೀನಿ. ಹಾಗೆ 1/4 ಚಮಚ ಆಗುವಷ್ಟು ಅರಿಶಿನ, 1/4 ಚಮಚ ಆಗುವಷ್ಟು ಗರಂ ಮಸಾಲ ಹಾಕೊಂಡಿದೀನಿ. ಮತ್ತೆ ನೀವಿಲ್ಲಿ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಪೌಡರ್ ಕೂಡ ಹಾಕೋಬೇಕಾಗತ್ತೆ. ಜೀರಿಗೆ ಪೌಡರ್ ಹಾಕೋದು ನನಗ್ ಮರ್ತೋಯ್ತು. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ತೀರಾ ಜೀರಿಗೆ ಪೌಡರ್ನು 1/4 ಚಮಚ ಆಗುವಷ್ಟು ಹಾಕೊಳ್ಳಿ. ಇದನ್ನೆಲ್ಲ ಹಾಕಿ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೆ ಮಿಕ್ಸ್ ಮಾಡ್ಬೇಕಾದ್ರೆ ಒಂದ್ಸಲ ಉಪ್ಪು ಖಾರನು ಕೂಡ ಚೆಕ್ ಮಾಡ್ಕೊಂಡ್ಬಿಡಿ. ಇವಾಗ ಚೆನ್ನಾಗಿ ಇದು ಕುದಿ ಬರ್ಬೇಕು. ಮತ್ತೆ ನಾವು ಆಲೂಗೆಡ್ಡೆ ಬಟಾಣಿ ಮತ್ತೆ ಎಲ್ಲಾನು ಬೇಯಿಸಿರೋದ್ರಿಂದ ನೀವು ತುಂಬಾ ಹೊತ್ತು ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಹೊರಗಡೆ ರೋಡ್ ಸೈಡ್ ಅಲ್ಲಾದ್ರೆ ಅವರು ಏನಕ್ಕೆ ಅದನ್ನ ಬಿಸಿನೇ ಇಟ್ಕೊಂಡಿರ್ತಾರೆ ಅಂತ ಅಂದ್ರೆ ಮಸಾಲ ಪುರಿ ಪಾನಿಪುರಿ ಇದೆಲ್ಲ ನಮ್ಗೆ ಬಿಸಿ ಬಿಸಿ ತಿಂದ್ರೇನೆ ಅದೊಂದು ಚೆನ್ನಾಗ್ ಅನ್ಸೋದು, ಮೈಲ್ಡ್ ಆಗಿರತ್ತೆ ಅಲ್ವಾ. ಸೊ ಹಾಗಾಗಿ ಬಿಸಿ ಇದ್ದಾಗ್ಲೇನೆ ತಿಂದ್ ಬಿಡ್ಬೇಕು. ಮತ್ತೆ ಇನ್ನೊಂದು, ಇದನ್ನ ತುಂಬಾ ನಾವು ತಣ್ಣಗಾಗಕ್ ಬಿಟ್ವಿ ಅಂತ ಅಂದ್ರೆ ಗಟ್ಟಿ ಆಗತ್ತೆ. ಯಾಕೆ ಅಂದ್ರೆ ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗತ್ತೆ. ನಾವೇನಾದ್ರೂ ಸಾಂಬಾರ್ ತುಂಬಾ ತೆಳುವಾಯ್ತು ಅಂತಂದ್ರೆ ಒಂದ್ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಹಾಕೊಂಡ್ಬಿಡ್ತೀವಿ, ಯಾಕಂದ್ರೆ ಸಾಂಬಾರ್ ಥಿಕ್ನೆಸ್ ಬರತ್ತೆ ಅನ್ಬಿಟ್ಟು. ಸೊ ಹಾಗಾಗಿ ರೋಡ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ ಅವರು ಅಂದ್ರೆ ಒಂದ್ ಸ್ವಲ್ಪ ಅದು ಬಿಸಿ ಲೈಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡಿರ್ತಾರೆ. ಬಿಕಾಸ್ ಅದು ಸ್ವಲ್ಪ ಬಿಸಿ ಇದ್ರೆ ಗಟ್ಟಿ ಆಗಲ್ಲ ಅಂತ ಅಷ್ಟೇನೆ. ನೋಡಿ ಇವಾಗ ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿದೆ, ಹಾಗೇನೆ ಕಲರ್ ಕೂಡ ಪರ್ಫೆಕ್ಟ್ ಆಗಿದೆ. ನೀಟಾಗಿರುವಂತಹ ಮಸಾಲ ಪುರಿ ರೆಡಿನೇ ಆಗೋಗಿದೆ. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ನೀಟಾಗಿ ಆಗೋಗಿದೆ ಮಸಾಲ ಪುರಿ. ಇವಾಗ ಸ್ಟವ್ ನ ಆಫ್ ಮಾಡ್ಕೊಂಡಿದೀನಿ ನಾನು. ಆಫ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡಿ ಇದನ್ನ.
ಮುಚ್ಚೋದಕ್ ಹೋಗ್ಬೇಡಿ, ಆಫ್ ಮಾಡಿದ ತಕ್ಷಣ ಅದನ್ನ ಮುಚ್ಚೋದಕ್ ಹೋಗ್ಬೇಡಿ. ಇವಾಗ ನಾನು ಇಲ್ಲಿ ಒಂದು ಪ್ಲೇಟ್ ನ ತಗೊಂಡಿದ್ದೀನಿ. ಹಾಗೆ ನಾನು ಮೊದ್ಲೇನೆ ಹೇಳ್ದೆ ನಿಮ್ಗೆ, ನೋಡಿ ಇದೆಲ್ಲ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಆಲ್ಮೋಸ್ಟ್ 15 ಡೇಸ್ ಆಗಿದೆ ನಾನು ಈ ಪೂರಿನ ಮಾಡಿ. ಇನ್ನು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಇದೇ ಪೂರಿನೇ ನಾನು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದ್ರೆ ಸ್ವಲ್ಪ ಹಿಂದೆ ಇದೆ. ನಾನು ಈ ವಿಡಿಯೋ ಲಾಸ್ಟ್ ಅಲ್ಲಿ ಕೂಡ ಹಾಕ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು. ಇದನ್ನ ನಾನು ಸುಮಾರು 1.5 ತಿಂಗಳು 2 ತಿಂಗಳು ಕಾಲ ಇಟ್ಕೋತೀನಿ. ಒಂದೇ ಸಲ ನಾನು ಒಂದು 200-250 ಪೂರಿನ ಮಾಡಿ ಇಟ್ಬಿಡ್ತೀನಿ. ಯಾಕಂದ್ರೆ ಪದೇ ಪದೇ ಮಾಡೋದು ಅಂದ್ರೆ ನನ್ಗೂ ಆಗಲ್ಲ, ಯಾಕಂದ್ರೆ ತುಂಬಾ ಟೈಮ್ ತಗೊಳತ್ತೆ ಇದು. ಸೊ ಹಾಗಾಗಿ ನಾನು ಒಂದಿನ ಪೂರಿನ ಈ ತರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತಿಂಗಳು ಪೂರ್ತಿ ನಮ್ಗೆ ಯಾವಾಗ ಬೇಕೋ ಅವಾಗ ಗೋಲ್ಗಪ್ಪ, ಮಸಾಲ ಪುರಿ ಎಲ್ಲಾನು ಕೂಡ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಹಾಗೇನೆ ಈ ತರ ಮಸಾಲ ಪುರಿಗೆ ಬೇಕಾಗತ್ತೆ ಅಂತ ಒಂದಷ್ಟು ಈ ತರ ಫ್ಲಾಟ್ ಆಗಿರುವಂತಹ ಸುಕ್ಕಾಗಿ ಬಳಸೋ ಪುರಿ ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಇದಕ್ಕೆ ಎಲ್ಲಾನು ಹೊಡೆದಿದ್ದಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಈರುಳ್ಳಿನ ಹಾಕೊಳ್ಳಿ. ಹಾಗೇನೆ ಬರೀ ಈ ತರ ಉಬ್ಬಿರೋ ಪೂರಿನೇ ತಗೊಳಕ್ ಹೋಗ್ಬೇಡಿ, ಫ್ಲಾಟ್ ಆಗಿರೋ ಪೂರಿ ತಗೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ. ಹಾಗೇನೆ ಅದ್ರ ಒಳಗಡೆಗೆ ಸ್ವಲ್ಪ ಒಂದ್ 4 ಆಗೋಷ್ಟು 4 ಪೀಸ್ ಆಗೋಷ್ಟು ಟೊಮೆಟೊ ಕೂಡ ಹಾಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಬಹುದು. ಹಾಗೇನೆ ರೋಡ್ ಸೈಡ್ ಅಲ್ಲಿ ಕೊಡೋ ತರ ಶೇವ್ ಕೂಡ ನೀವು ಇದ್ರ ಮೇಲೆ ಹಾಕೊಳ್ಬಹುದು. ನಾನು ಶೇವ್ ನ ತಂದಿರ್ಲಿಲ್ಲ ಅಂದ್ಬಿಟ್ಟು ಇದೇ ಬರೀ ಮಸಾಲೆ ಮಾತ್ರನೇ ಹಾಕೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ಮಸಾಲೆನ ಹಾಕೊಂಡಿದ್ದೀನಿ. ಎಷ್ಟ್ ಚೆನ್ನಾಗ್ ಕಾಣ್ತಿದೆ ಅಲ್ವಾ, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಪ್ರತಿ ಸಲ ಮಾಡ್ತಾ ಇರ್ತೀನಿ, ಬಟ್ ಈ ಸಲ ಬಂದಷ್ಟು ಟೇಸ್ಟ್ ಯಾವತ್ತೂ ಬಂದಿರ್ಲಿಲ್ಲ. ಅಷ್ಟೊಂದ್ ಚೆನ್ನಾಗಿತ್ತು ಟೇಸ್ಟ್. ಇದ್ರ ಮೇಲ್ಗಡೆ ಮತ್ತೆ ಒಂದ್ ಸ್ವಲ್ಪ ಕ್ಯಾರೆಟ್ ಈರುಳ್ಳಿನ ಹಾಕೊಂಡ್ರಿ ಅಂತ ಅಂದ್ರೆ ಸಕ್ಕ ಟೇಸ್ಟಿ ಆಗಿರುವಂತಹ ಮಸಾಲ ಪುರಿ, ರೋಡ್ ಸೈಡ್ ಅಲ್ಲಿ ಸಿಗುವಂತಹ ಮಸಾಲ ಪುರಿ ರೆಡಿ ಆಗೋಗತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ.